ಹಲೋ ಎವ್ರಿವಾನ್, ಮತ್ತೊಮ್ಮೆ ಪ್ರಿಯಾಮ್ ಸ್ಟಾರೋಗೆ ಸ್ವಾಗತ. ಇವತ್ತಿನ ರೀಡಿಂಗ್ನಲ್ಲಿ ನಿಮಗೆ ಹೇಳದೆ ಉಳಿದ ಅವರ ಮನಸ್ಸಿನ ಮಾತುಗಳು ಏನಿರಬಹುದು ಹಾಗೆ ಕೇಳೋಣ. ಇದೊಂದು ಟೈಮ್ಲೆಸ್ ಜನರಲ್ ರೀಡಿಂಗ್ ಆಗಿರುತ್ತೆ, ಹಾಗೆ ಕಲೆಕ್ಟಿವ್ ಎನರ್ಜಿನಲ್ಲಿರುತ್ತೆ. ಯಾರ್ಯಾರು ನನಗೆ ಸಬ್ಸ್ಕ್ರೈಬ್ ಮಾಡ್ತಾ ಇದ್ದೀರಾ, ಕಮೆಂಟ್ಸ್ ಮಾಡ್ತಾ ಇದ್ದೀರಾ, ಲಾಟ್ ಆಫ್ ಥ್ಯಾಂಕ್ಸ್ ಟು ಯು. ಇದೊಂದು ಜನರಲ್ ರೀಡಿಂಗ್ ಆಗಿರೋದ್ರಿಂದ ನಿಮ್ಮ ಲೈಫಲ್ಲಿ ಹೆಚ್ಚಿನ ಕ್ಲಾರಿಟಿ ಬೇಕಿದ್ರೆ ನೀವು ಪರ್ಸನಲ್ ರೀಡಿಂಗ್ ತಗೋಬಹುದು. ಹಾಗೆ ನನ್ನ ಹಳೆ ವಿಡಿಯೋಗಳನ್ನ ಸಹ ನೀವು ನೋಡಬಹುದು. ಈಗ ಏನಿದೆ ಅವರ ಮನಸ್ಸಿನ ಮಾತುಗಳು, ಹೋಲ್ಡಿಂಗ್ ಬ್ಯಾಕ್ ಅನ್ನೋದು ಬರ್ತಾ ಇದೆ. ಇಲ್ಲೊಂದು ಅನ್ಎಕ್ಸ್ಪೆಕ್ಟೆಡ್ ಔಟ್ಕಮ್, ಇಲ್ಲೊಂದು ಅನ್ಸ್ಯಾಟಿಸ್ಫೈಡ್, ಐ ವಾಸಂಟ್ ಹ್ಯಾಪಿ ದ ವೇ ಥಿಂಗ್ಸ್ ವರ್ ಗೋಯಿಂಗ್ ಆಗಿ ಹೇಳ್ತಾ ಇದ್ದಾರೆ. ಅವ್ರು ಅನ್ಕೊಂಡಂಗೆ ಏನೂ ನಡೀತಾ ಇರಲಿಲ್ಲ, ನಿಮ್ಮ ಜೊತೆ ಮನಸ್ಸು ಬಿಚ್ಚಿ ಮಾತಾಡಬೇಕು ಹಾಗನ್ನಿಸ್ತಾ ಇದೆ ಅವ್ರಿಗೆ. ಇದಕ್ಕೆ ಇಲ್ಲಿಂದ ಒಂದು ಕಾರ್ಡ್ ನೋಡೋಣ ಏನು ಬರುತ್ತೆ. ಮೆಂಡಿಂಗ್, ಬಾಟಮ್ನಲ್ಲಿ ಯಾಂಗ್ ಅನ್ನೋದು ಬರ್ತಾ ಇದೆ. ಇಲ್ಲೊಂದು ಫೈರ್ ಎನರ್ಜಿ ಇದೆ, ಅಟ್ರಾಕ್ಷನ್ ಇದೆ ಇಬ್ಬರಲ್ಲೂ. ಏನೋ ರಿಗ್ರೆಟ್ಸ್ ಇದೆ, ಪಶ್ಚಾತ್ತಾಪ ಇದೆ. ನಿಮ್ಮ ಹತ್ರ ಹೇಳ್ಕೋಬೇಕು ಎಲ್ಲನೂ ಅನ್ನೋದಿತ್ತು, ಆದರೆ ಏನೂ ಹೇಳ್ಕೊಂಡಿಲ್ಲ. ಇಲ್ಲೇನೋ ಅನ್ಸೆಡ್ ಫೀಲಿಂಗ್ಸ್ ಇದೆ. ಮುಂದೆ ಏನಿದೆ ನೋಡೋಣ. ಟ್ಯಾರೋ ಕಾರ್ಡ್ಸಿಂದ ಏನು ಬರುತ್ತೆ ಕೇಳೋಣ. ಇಲ್ಲಿ ಪೇಜ್ ಆಫ್ ಸಾರ್ಟ್ಸ್ ಇದೆ, ಮತ್ತೊಂದು ದಿ ಸನ್ ಕಾರ್ಡ್ ಬರ್ತಾ ಇದೆ, ಹಾಗೆ 7 ಆಫ್ ಕಪ್ಸ್ ಇದೆ, ಮತ್ತೊಂದು ದಿ ಫೂಲ್ ಕಾರ್ಡ್ ಬರ್ತಾ ಇದೆ, 6 ಆಫ್ ಸಾರ್ಟ್ಸ್ ಇದೆ, ಇಲ್ಲಿ 5 ಆಫ್ ಪೆಂಟಿಕಲ್ಸ್ ಬರ್ತಾ ಇದೆ. ನಿಮ್ಮ ಜೊತೆ ಒಳ್ಳೆ ಫ್ರೆಂಡ್ಶಿಪ್ ಇತ್ತು, ಆ ಟೈಮಲ್ಲಿ ಅವರ ಭಾವನೆಗಳನ್ನ ನಿಮ್ಮ ಹತ್ರ ಏನೂ ಹೇಳ್ಕೊಂಡಿಲ್ಲ ಅನ್ನೋ ರಿಗ್ರೆಟ್ಸ್ ಇದೆ. ಇವರೊಂದು ಹೆಚ್ಚು ಮಾತಾಡುವಂತಹ ವ್ಯಕ್ತಿ ಅಲ್ಲ, ಮನಸ್ಸಲ್ಲಿರೋ ಭಾವನೆಗಳನ್ನ ಹೇಳ್ಕೋಬೇಕು ಅಂತ ಅನಿಸಿರ್ಲಿಲ್ಲ ಆಗ. ಈಗ ನಿಮ್ಮ ಜೊತೆ ಏನೋ ಹೇಳ್ಕೋಬೇಕು ಅಂತ ಅನ್ನಿಸ್ತಾ ಇದೆ. ಇದಕ್ಕೆ ಮುಂದೆ ಏನಿದೆ ನೋಡೋಣ. ನಿಮ್ಮನ್ನ ಕಂಡ್ರೆ ಏನೋ ಸಂತೋಷ ಇದೆ, ನೀವು ಅವರು ಫೀಲ್ ಗುಡ್ ಫ್ಯಾಕ್ಟರ್ ಆಗಿದ್ದೀರಾ. ಏನೇನೋ ಕನಸುಗಳಿತ್ತು, ಅಲ್ಲೊಂದು ಅನ್ಸರ್ಟೈನಿಟಿ ಇತ್ತು, ನನ್ನ ಮನಸ್ಸಲ್ಲಿರೋದನ್ನೆಲ್ಲ ಹೇಳ್ಕೋಬೇಕಿತ್ತು ಹಾಗನ್ನಿಸ್ತಾ ಇದೆ. ಇಬ್ಬರ ಮಧ್ಯೆ ಗ್ಯಾಪ್ ಇದೆ, ಏನೋ ಕಾರಣದಿಂದ ಇಬ್ರು ನೋ ಕಾಂಟ್ಯಾಕ್ಟ್ ಅಲ್ಲಿ ಇದ್ದೀರಾ, ಅಥವಾ ಮಿನಿಮಮ್ ಕಾಂಟ್ಯಾಕ್ಟ್ ಇರಬಹುದು. ಅಂತ ಏನೋ ಅಟ್ಯಾಚ್ಮೆಂಟ್ ಇಲ್ಲ, ಆತ್ಮೀಯತೆ ಇಲ್ಲ. ಏನೇನೋ ಹೇಳಬೇಕು ಅಂತ ಅನ್ಕೋತಾರೆ, ಆದರೆ ನಿಮ್ಮ ಭೇಟಿಯಾದಾಗ ಯಾಕೋ ಮನಸ್ಸಲ್ಲಿರೋ ಮಾತುಗಳೆಲ್ಲ ಅಲ್ಲೇ ಉಳಿದು ಬಿಡುತ್ತೆ. ಅದು ಇದು ಮಾತಾಡ್ತಾರೆ, ಆದರೆ ಏನು ಹೇಳಬೇಕು ಅಂದ್ಕೊಂಡಿರ್ತಾರೆ ಆ ಮಾತುಗಳನ್ನ ಹೇಳೋದೇ ಇಲ್ಲ. ಏನೋ ಮಾತುಗಳೆಲ್ಲ ಮರ್ತು ಹೋದಾಗ ಅನಿಸುತ್ತೆ. ಮತ್ತೆ ಒಬ್ಬರೇ ಕೂತಾಗ ನಿಮ್ಮ ಬಗ್ಗೆ ನೆನಪುಗಳು ಬರುತ್ತೆ. ಮುಂದೆ ಜೀವನದ ಬಗ್ಗೆ ಸಾಕಷ್ಟು ಕನಸುಗಳಿದೆ, ಅದಕ್ಕೆ ತಕ್ಕ ಪರ್ಸನ್ ನೀವು ಹಾಗನ್ಕೋತಾರೆ ಅವರು. ಆದರೆ ಮುಂದೆ ಏನಾಗುತ್ತೆ ಅನ್ನೋ ಪ್ರಶ್ನೆ ಇದೆ. ನೀವು ಅಂದಾಗ ಏನೋ ಉತ್ಸಾಹ ಇದೆ, ಏನೋ ಸಂತೋಷ ಇದೆ, ಆದರೆ ಮನಸ್ಸು ಬಿಚ್ಚಿ ಹೇಗೆ ಮಾತಾಡೋದು ಹಾಗನ್ನಿಸ್ತಾ ಇದೆ ಅವ್ರಿಗೆ. ಇಲ್ಲಿಂದ ಏನು ಬರುತ್ತೆ ಒಂದ್ಸರಿ ನಿಮ್ಮ ಎನರ್ಜಿ ನೋಡೋಣ. ನೀವು ಅವರನ್ನು ಇಷ್ಟಪಡ್ತಾ ಇದ್ದೀರಾ. ಇಲ್ಲೊಂದು ಕಿಂಗ್ ಆಫ್ ಸಾರ್ಟ್ಸ್ ಬರ್ತಾ ಇದೆ, ಹೇರೋಫೆಂಟ್ ಬರ್ತಾ ಇದೆ, ಹಾಗೆ 9 ಆಫ್ ಪೆಂಟಿಕಲ್ಸ್ ಬರ್ತಾ ಇದೆ. ಇಲ್ಲಿ 10 ಆಫ್ ವ್ಯಾಂಡ್ಸ್ ಇದೆ, 9 ಆಫ್ ಸಾರ್ಟ್ಸ್ ಇದೆ, ಹಾಗೆ ವೀಲ್ ಆಫ್ ಫಾರ್ಚೂನ್ ಇದೆ. ಇಬ್ಬರಲ್ಲೂ ಅಪ್ಸ್ ಅಂಡ್ ಡೌನ್ಸ್ ಇದೆ. ಜೀವನದಲ್ಲಿ ಸಾಕಷ್ಟು ಸಮಸ್ಯೆಗಳಿದೆ ನಿಮಗೆ, ಹಾಗೆ ನೀವೊಂದು ಪ್ರಾಕ್ಟಿಕಲ್ ಪರ್ಸನ್ ಹಾಗನ್ನಿಸ್ತಾ ಇದೆ. ಇಲ್ಲಿ ಏನೋ ಇಬ್ಬರಲ್ಲೂ ಡಿಫ್ರೆನ್ಸಸ್ ಇದೆ. ನೀವೊಂದು ಸಿಂಗಲ್ ಪರ್ಸನ್ ಅನ್ನಿಸ್ತಾ ಇದೆ, ಫೈನಾನ್ಷಿಯಲಿ ಇಂಡಿಪೆಂಡೆಂಟ್ ಆಗಿದ್ದೀರಾ, ಅಟ್ರಾಕ್ಟಿವ್ ಪರ್ಸನಾಲಿಟಿ ಇದೆ. ಇಲ್ಲೇನೋ ಇಬ್ರಿಗೂ ಏಜ್ ಡಿಫ್ರೆನ್ಸ್ ಇದೆ ಅನ್ನೋದು ಬರ್ತಾ ಇದೆ. ಯಾವುದೋ ಕಹಿ ನೆನಪುಗಳಿದೆ, ಅದು ಆಗಾಗ ನೆನಪಾಗ್ತಾ ಇರುತ್ತೆ. ಅದರಿಂದ ಈ ಕನೆಕ್ಷನ್ ಅಲ್ಲಿ ಯಾವುದೇ ಡಿಸಿಷನ್ ತಗೊಳ್ಳೋಕೆ ಕಷ್ಟ ಆಗ್ತಾ ಇದೆ. ಆದರೆ ಈ ವ್ಯಕ್ತಿನಲ್ಲಿ ಆತ್ಮೀಯತೆ ಬೆಳೆದಿದೆ. ಏನೋ ಅವರಲ್ಲಿರೋ ಕ್ವಾಲಿಟೀಸ್ ಇರಬಹುದು, ಅವರ ಮಾತುಕತೆಗಳಾಗಿರಬಹುದು, ನಿಮ್ಮನ್ನು ಅಟ್ರಾಕ್ಟ್ ಮಾಡಿದೆ. ನಿಮ್ಮ ಮನಸ್ಸಲ್ಲಿರೋ ಭಾವನೆಗಳನ್ನ ನೀವು ಸಹ ಏನೂ ಎಕ್ಸ್ಪ್ರೆಸ್ ಮಾಡ್ಕೊಂಡಿಲ್ಲ, ಆದರೆ ಏನೋ ಹೇಳಲಾರ್ದಂತ ಮೌನ ಇದೆ. ಇಲ್ಲಿ ಮಾತಾಡ್ತೀರಾ, ಒಳ್ಳೆ ಫ್ರೆಂಡ್ಶಿಪ್ ಇದೆ, ಆದರೆ ಒಳಗಿನ ಭಾವನೆಗಳನ್ನ ಇಬ್ರೂ ಶೇರ್ ಮಾಡ್ಕೋತಾ ಇಲ್ಲ. ಇದಕ್ಕೆ ಯೂನಿವರ್ಸಿಂದ ಏನು ಬರುತ್ತೆ ಏನಿದೆ ಕೇಳೋಣ. ಇಲ್ಲೊಂದು ಟೋಟ್ಯಾಲಿಟಿ ಬರ್ತಾ ಇದೆ, ಮತ್ತೊಂದು ಪ್ಲೇಫುಲ್ನೆಸ್, ಹಾಗೆ
ಮೈಂಡ್. ಮತ್ತೊಂದು ಅಂಡರ್ಸ್ಟ್ಯಾಂಡಿಂಗ್ ಬರ್ತಾರೆ. ಇಲ್ಲೊಂದು ಸಾರೋ ಇದೆ. ಇಲ್ಲಿ ಕಾನ್ಷಿಯಸ್ನೆಸ್ ಅನ್ನೋದು ಬರ್ತಾ ಇದೆ. ನಿಮ್ಮ ಮನಸ್ಸಲ್ಲಿ ಅವರು ಇಷ್ಟಪಡ್ತಾ ಇದ್ದಾರೆ ನಿಮ್ಮನ್ನ ಅನ್ನೋದು ಗೊತ್ತಿದೆ. ಗೊತ್ತಿದ್ರೂ ಅವರಾಗಿ ಹೇಳಿ, ಅವರಾಗಿ ಅವ್ರ ಮನಸ್ಸಲ್ಲಿರೋ ಭಾವನೆಗಳನ್ನ ಶೇರ್ ಮಾಡ್ಕೊಳ್ಳಿ, ಹಾಗೆ ನೀವು ಕಾಯ್ತಾ ಇದ್ದೀರಾ. ಇಬ್ಬರಲ್ಲೂ ಒಳ್ಳೆ ಅಂಡರ್ಸ್ಟ್ಯಾಂಡಿಂಗ್ ಇದೆ. ಫೈನಾನ್ಷಿಯಲಿ, ಇಮೋಷನಲಿ ಒಬ್ರಿಗೊಬ್ರಿಗೆ ಹೆಲ್ಪ್ ಮಾಡ್ಕೋತೀರಾ. ಶುರುವಿನಲ್ಲಿ ಇಲ್ಲೊಂದು ಪ್ಲೇಫುಲ್ನೆಸ್ ಇತ್ತು, ಆದರೆ ಅಂತ ಸೀರಿಯಸ್ನೆಸ್ ಇರಲಿಲ್ಲ. ದಿನ ಕಳೆದ ಹಾಗೆ ಯಾಕೋ ಈ ವ್ಯಕ್ತಿನ ಕಳ್ಕೋತೀನಿ ಹಾಗನ್ನಿಸ್ತಾ ಇದೆ ಅವ್ರಿಗೆ. ಇಲ್ಲಿ ಒಬ್ರನ್ನೊಬ್ರು ಅರ್ಥ ಮಾಡ್ಕೋಬೇಕು ಅನ್ನೋದಿದೆ. ಇಬ್ಬರಲ್ಲೂ ಏನೋ ಕಮ್ಯುನಿಕೇಶನ್ ಗ್ಯಾಪ್ ಇದೆ ಅನ್ನೋದು ಬರ್ತಾ ಇದೆ. ಆದರೆ ಈ ಒಂದು ಫ್ರೆಂಡ್ಶಿಪ್ಗೆ ಮುಂದೆ ಜಸ್ಟಿಸ್ ಕೊಡ್ತೀನಾ ಹಾಗನ್ನಿಸ್ತಾ ಇದೆ ಅವ್ರಿಗೆ. ಒಳ್ಳೆ ಫ್ರೆಂಡ್ಶಿಪ್ ಹೇಗೋ ಬೆಳೆಯುತ್ತೆ, ಆದರೆ ಅದನ್ನು ಮೇಂಟೈನ್ ಮಾಡೋದು ತುಂಬ ಕಷ್ಟ ಆಗಿರುತ್ತೆ ಒಂದೊಂದ್ಸರಿ. ಇಲ್ಲಿಬ್ಬರಲ್ಲೂ ಏನೋ ಡಿಫ್ರೆನ್ಸಸ್ ಇದೆ ಅನ್ನೋದು ಸ್ಟ್ರಾಂಗ್ ಆಗಿ ಬರ್ತಾ ಇದೆ. ಏಜ್ ಇರಬಹುದು, ರಿಲಿಜನ್ ಇರಬಹುದು, ಅಥವಾ ಏನೋ ಫ್ಯಾಮಿಲಿ ಇಶ್ಯೂಸ್ ಇರಬಹುದು. ಈ ಒಂದು ರೆಸ್ಪಾನ್ಸಿಬಿಲಿಟಿನ ನಾನು ಮುಂದೆ ಸರಿಯಾಗಿ ನಿಭಾಯಿಸ್ತೀನಾ ಅನ್ನೋ ಕನ್ಫ್ಯೂಷನ್ ಇದೆ ಅವ್ರಿಗೆ. ಆದ್ರಿಂದ ನಿಮ್ಮ ಹತ್ರ ಏನೂ ಅವ್ರ ಮನಸ್ಸಿನ ಮಾತುಗಳನ್ನ ಹೇಳ್ಕೊತಾ ಇಲ್ಲ. ಇದಕ್ಕೆ ಇನ್ನೇನಿದೆ ಅವರ ಮನಸ್ಸಿನ ಮಾತುಗಳು ಕೇಳೋಣ. ಇಲ್ಲೊಂದು ರಿಯೂನಿಯನ್ ಬರ್ತಾ ಇದೆ. ವಿ ವಿಲ್ ಆಲ್ವೇಸ್ ಕಮ್ ಬ್ಯಾಕ್ ಟು ಈಚ್ ಅದರ್. ರೆಸಿಪ್ರೋಸಿಟಿ. ಐ ವಾಂಟ್ ಟು ಹ್ಯಾವ್ ಈಕ್ವಲ್ ಗಿವ್ ಅಂಡ್ ಟೇಕ್. ಇಲ್ಲಿ ಅನ್ವರ್ದಿ. ಯು ಆರ್ ಎ ಬೆಟರ್ ಪರ್ಸನ್ ದ್ಯಾನ್ ಐ ಆಮ್. ಡಿಸ್ಹಾನೆಸ್ಟಿ. ಬೈ ಲೈಯಿಂಗ್ ಐ ರಿಪ್ಡ್ ಅಸ್ ಅಪಾರ್ಟ್. ಕನ್ಫ್ಯೂಷನ್. ಐ ಫೀಲ್ ಅನ್ಕ್ಲಿಯರ್ ಅಬೌಟ್ ವೇರ್ ವಿ ಸ್ಟ್ಯಾಂಡ್. ಇಲ್ಲಿ ಡೇ ಡ್ರೀಮಿಂಗ್. ಐ ಆಮ್ ಆಲ್ವೇಸ್ ಲಾಂಗಿಂಗ್ ಫಾರ್ ಯು ಅಂತ ಹೇಳ್ತಾ ಇದ್ದಾರೆ. ಇಲ್ಲೊಂದು ಫೈರ್ ಎನರ್ಜಿ ಇರೋದ್ರಿಂದ ನಿಮ್ಗೆ ಅವರು ಅಟ್ರಾಕ್ಟ್ ಆಗಿದ್ದಾರೆ. ಮತ್ತೆ ನಾವಿಬ್ರು ಕನೆಕ್ಟ್ ಆಗ್ತೀವಾ ಹಾಗೆ ಯೋಚನೆ ಮಾಡ್ತಾ ಇದ್ದಾರೆ. ಯು ಆರ್ ಎ ಬೆಟರ್ ಪರ್ಸನ್ ದ್ಯಾನ್ ಐ ಆಮ್ ಅಂತ ಹೇಳ್ತಾ ಇದ್ದಾರೆ. ಹಾಗೆ ಏನೋ ಕನ್ಫ್ಯೂಷನ್ಸ್ ಇದೆ. ಅವ್ರು ನಿಮಗೆ ಸರಿಯಾದ ವ್ಯಕ್ತಿನಾ ಅಥವಾ ನೀವು ಅವ್ರನ್ನ ಅಕ್ಸೆಪ್ಟ್ ಮಾಡ್ಕೋತೀರಾ ಅನ್ನೋ ಕನ್ಫ್ಯೂಷನ್ಸ್ ಇದೆ. ಹೇಳ್ಕೋಬೇಕು ಅಂತ ಅನ್ಸುತ್ತೆ, ಆದರೆ ಈ ವಿಷಯಗಳು ಅವರನ್ನ ತಡೆ ಹಿಡಿದಿದೆ. ಅದಕ್ಕೋಸ್ಕರ ಅವರು ಎಷ್ಟೋ ಸರಿ ನಿಮ್ಮ ಹತ್ರ ಸುಳ್ಳು ಹೇಳಿದ್ದಾರೆ. ಅದ್ರ ಬಗ್ಗೆ ಪಶ್ಚಾತ್ತಾಪ ಇದೆ, ರಿಗ್ರೆಟ್ಸ್ ಇದೆ. ಇದಕ್ಕೆ ಏಂಜಲ್ಸ್ ಇಂದ ಏನು ಬರುತ್ತೆ ಒಂದ್ಸರಿ ಕೇಳ್ಬಿಡೋಣ. ಏಂಜಲ್ಸ್ ಏನು ಹೇಳ್ತಾರೆ, ಇಲ್ಲಿಂದ ಏನು ಮೆಸೇಜ್ ಬರುತ್ತೆ ನಿಮಗೆ. ಇಲ್ಲಿ ನ್ಯೂ ಲೈಫ್ ನೋಡಿ. ಇಲ್ಲೊಂದು ಬ್ರೀದ್, ಹಾಗೆ ಸೋಲ್ಮೇಟ್ಸ್, ಮತ್ತೊಂದು ಬೈ ದಿ ಬುಕ್. ಫೈನಲ್ ಕಾರ್ಡ್ ಗೋ ದಿ ಡಿಸ್ಟೆನ್ಸ್. ಇಲ್ಲೊಂದು ಅಬ್ಸರ್ವರ್. ಇಷ್ಟೆಲ್ಲ ಆದ್ರೂ ಅವರು ನಿಮ್ಮನ್ನ ಯಾವಾಗಲೂ ಗಮನಿಸ್ತಾ ಇರ್ತಾರೆ. ನಿಮಗೆ ಗೊತ್ತಿಲ್ಲದ ಹಾಗೆ ನಿಮ್ಮನ್ನ ಅಬ್ಸರ್ವ್ ಮಾಡೋದಿದೆ. ಯಾಕೆಂದ್ರೆ ಇಲ್ಲೊಂದು ಅಟ್ರಾಕ್ಷನ್ ಇದೆ. ಮುಂದೆ ಇಲ್ಲಿ ನ್ಯೂ ಲೈಫ್ ಇದೆ ಅನ್ನೋದು ಬರ್ತಾ ಇದೆ. ಈ ಎಲ್ಲ ನೆಗೆಟಿವಿಟಿಗಳನ್ನ, ನಿಮ್ಮ ಮನಸ್ಸಲ್ಲಿರೋ ಭಾವನೆಗಳನ್ನ ಹೀಲ್ ಮಾಡ್ಕೋಬೇಕು ಅನ್ನೋದಿದೆ. ನೀವಿಬ್ರು ಸೋಲ್ಮೇಟ್ಸ್ ಆಗಿರೋದ್ರಿಂದ ಭೇಟಿಯಾಗಿದ್ದೀರಾ. ಅಲ್ಲಿ ಬ್ಲಾಕೇಜಸ್ ಇದೆ ಸರಿ, ಅದನ್ನೆಲ್ಲ ಹೀಲ್ ಮಾಡ್ಕೋಬೇಕು ಅನ್ನೋದು ಬರ್ತಾ ಇದೆ. ಹೀಗೆ ಸ್ವಲ್ಪ ದಿನ ನಿಮ್ಮ ಫ್ರೆಂಡ್ಶಿಪ್ ಮುಂದುವರಿಯುತ್ತೆ. ಕೆಲವು ಧೈರ್ಯವಾಗಿ ಅವ್ರ ಮನಸ್ಸಲ್ಲಿರೋ ಭಾವನೆಗಳನ್ನ ಶೇರ್ ಮಾಡ್ಕೋತಾರೆ. ಇನ್ ಕೆಲವರು ಒಳಗೆ ಕನಸು ಕಾಣ್ತಾ ಇರ್ತಾರೆ, ಈ ವ್ಯಕ್ತಿ ಹಾಗೆ ಅಂತ ಅನ್ಸುತ್ತೆ. ಮುಂದೆ ಒಂದಲ್ಲ ಒಂದಿನ ಅವರ ಮನಸ್ಸಿನ ಭಾವನೆಗಳನ್ನ ನಿಮ್ಮ ಹತ್ರ ಶೇರ್ ಮಾಡ್ಕೋಬಹುದು ಅನ್ನೋದಿದೆ. ಇದು ಇವತ್ತಿನ ರೀಡಿಂಗ್ ಆಗಿರುತ್ತೆ. ಮತ್ತೆ ಇಂಥದೇ ರೀಡಿಂಗ್ ಕೇಳಬೇಕು ಅನ್ಸಿದ್ರೆ ನನ್ನ ವಿಡಿಯೋಸ್ನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಿ ಹ್ಯಾಪಿ ಆಲ್ವೇಸ್.